ನಮಸ್ಕಾರ ಫ್ರೆಂಡ್ಸ್. ಈಗ ನೋಡ್ರಿ, ಇದು ಬಯೋಗ್ಯಾಸ್ ಪ್ಲಾಂಟ. ಇಲ್ಲಿಂದ ಬಂದು ವೇಸ್ಟ್ ಖತ ಹೆಂಗೆ ತಯಾರು ಮಾಡೋದು ಹೇಳಿ ಅಷ್ಟೇ. ನಾನು ಹೆಂಗೆ ಮಾಡೋದು ಅನ್ನೋದು ಹೇಳಿಲ್ಲ, ತೋರಿಸ್ತೀನಿ ನಿಮ್ಗೆ. ಈಗೆಲ್ಲ ವೇಸ್ಟ್ ಬಂದು ಬಿದ್ದಿದೆ ಇಲ್ಲಿ. ಇನ್ನು ತೆಗೆದು ನಾವು ಮೊದಲು ಆ ರೌಂದಿರ ತೆಳಗೆ ಹೋಗೋದು, ಅದಕ್ಕೆ ನೀರು ಹೊಡೆದ ಒಂದು 3 ದಿನ ನೀರು ಹೊಡಿಬೇಕು. ನೀರು ಅದರ ರೌಂದಿ ಫುಲ್ ಎಲ್ಲ ತೋದು ಕೂಡಲೇ ಆಮೇಲೆ ಅದ್ರ ಮ್ಯಾಗ ಸಗಣಿ ಬಂದು ಬಿದ್ದಿರ್ತೈತೆ ಹೊರಗೆ, ಗೋಬರ್ ಗ್ಯಾಸ್ ಅದ. ಅದನ್ನು ಇದ್ರ ಮ್ಯಾಗೆಲ್ಲ ಪೈಸ್ ಹೋಗ್ಯದ. ಇದನ್ನ ಹಿಂಗೆ ಇದು ನೋಡ್ರಿ, ರೌಂಡ್ ಹಿಂಗೆ ತೊಯ್ಯಬೇಕು ನೋಡ್ರಿ. ಇದು ನೋಡ್ರಿ ಹೆಂಗೆ ತೊಯ್ದಿದ್ದೀವಿ ರೌಂಡ್. ಈ ಥರ ಕೊಳೆಯಾಗ ಭಾಳ ಸ್ಪೀಡ್ ಕೊಯ್ದಿದ್ವಿ. ಇದರಿಂದ ಮತ್ತು ಹುಳ ತಯಾರಾದವಲ್ಲ, ಬೇರೆ ಹುಳ, ಅವು ನಿಮ್ಮ ಸಗಳ ಎಲ್ಲ ತಿಂದು ಮುಗಿಸ್ತಾವೆ. 1 ತಿಂಗಳ ನಿಮ್ದೆಲ್ಲ ಖತ ತಯಾರಾಗ್ತದೆ. ಈ ಥರ ಎಲ್ಲ ಕಡೆ ನೀರು ಹೊಡೆದ ಒಂಥರ ನೀವು ರೌಂದಿ ಒಗಿಬೇಕು, ಒಂಥರ ಈ ಥರ ಸಗಣ ಒಗಿಬೇಕು. ಇದೆಲ್ಲ ಒಗೆದ್ರಲ್ಲ ಆಮೇಲೆ ಮತ್ತೊಂಥರ ರೌಂದಿ ಥರ ಸಗಣ. ಮತ್ತು ನಿಮಗೆ ಎರೆಹುಳ ಎಲ್ಲಿ ಭೀ ಸಿಕ್ಕರೆ ಒಂದು 4 ಸೈಡ್ ಹಿಂಗೆ ಹಡ್ಡಿ ಒಗಿಬೇಕು. ಮ್ಯಾಗ ಒಗ್ಯಾಕೆ ಹೋಗ್ಬೇಡ್ರಿ, ಒಳಗೆ ಜರ ಒಳಗೆ ಹಾಕಬೇಕು. ಅವು ತಿನ್ಕೋತ ಎಲ್ಲ ತಿಂದು ಮುಗಿಸ್ತಾವೆ 1 ತಿಂಗಳು. ತಯಾರಾಗೋಕ್ಕೆ ಟೈಮ್ ಹಿಡಿದಿದೆ, ಸರಿ ನೀವು ಬಿಟ್ಟರೆ ಭಾಳ ಸ್ಪೀಡ್ ಆಗಿದ್ವಿ ಕೆಲಸ. ಈಗ ಈ ರೌಂದಿ ಒಗದ ಇದು ಉಳ್ದ ಇದನ್ನೆಲ್ಲ ತಂದು ನಾವು ಈ ರೌಂದಿ ಹಾಕಿ ಅದ್ರ ಮ್ಯಾಗ ಹೋಗ್ಯಾವ್ರ ನೀರು ಹೊಡ್ಯವ್ರ. ದಿನ ಒಂದು ಸ್ವಲ್ಪ ನೀರು ಹೊಡ್ಯೋದು, 2-3 ದಿವ್ಸಕ್ಕೆ ಒಂದು ಸಲ ನೀರು ಹೊಡ್ಯೋದು. ಭಾಳ ಒಳಗಡೆ ಹೀಟ್ ಹೆಚ್ಚಾಯ್ತಂದ್ರೆ ಎರೆಹುಳ ಸಹಿತವು, ಅದಕ್ಕೆ ನೀರು ಹೊಡಿಬೇಕು. ಎಷ್ಟು ಗಾಳ ಇರ್ತಾವೆ ಎರೆಹುಳ, ಅವ್ರ ಸಂಖ್ಯೆ ಹೆಚ್ಚೈತಿ. ಇಲ್ಲಾಂದ್ರೆ ಒಳಗಡೆ ಹೀಟ್ ಹೆಚ್ಚಾಕೈತಂದ್ರೆ ಈ ಮನುಷ್ಯ ಕಾಲು ಇಡೋಕ್ಕಾಗಲ್ಲ, ಅಲ್ಲಿ ಎರೆಹುಳ ಉಳಿಯಂಗಿಲ್ಲ, ಅಷ್ಟು ಕಾವು ಇರುತ್ತೆ. ಓಕೆ, ಬಾಯ್ ಫ್ರೆಂಡ್, ನಮಸ್ಕಾರ.